ಒಕ್ಕಲಿಗರ ಸಂಘದ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆಯುವಂತೆ ಮನವಿ ಮಾಡಲಾಗಿದೆ ಎಂದು ಒಕ್ಕಲಿಗರ ಸಂಘದ ಸದಸ್ಯರಾದ ವೈಎಸ್ ಸಿದ್ದೇಗೌಡ ಹಾಗೂ ಗಿರೀಶ್ ತಿಳಿಸಿದ್ದಾರೆ. ನಾನು ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಸದಸ್ಯ ವೈಎಸ್ ಸಿದ್ದೇಗೌಡ. ಒಕ್ಕಲಿಗರ ಸಂಘ ದಿವಂಗತ ವೈಎಸ್ ರುದ್ರೇಶ್ ಗೌಡರ ನೇತೃತ್ವದಲ್ಲಿ ಬಹಳ ಹೋರಾಟದ ಫಲವಾಗಿ ಇದೊಂದು ಭವ್ಯ ಸುಂದರವಾದ ಒಂದು ಕಲ್ಯಾಣ. ಬೇಲೂರು ಪಟ್ಟಣದ ಸುಧಾಮಗೌಡ ಒಕ್ಕಲಿಗರ ಕಲ್ಯಾಣ ಮಂಟಪದ ಬಳಿ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ತಾಲೂಕು ಒಕ್ಕಲಿಗರ ಸಂಘದ ಅಡಕ್ ಸಮಿತಿಯ ಹಂಗಾಮಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾಗಿದ್ದವರು 2012ರಿಂದ 2022ರವರೆಗೆ ವಾರ್ಷಿಕ ಮಹಾಸಭೆ ನಡೆಸದೆ ಸರಿಯಾದ ಲೆಕ್ಕಪತ್ರ ಮಂಡಿಸದಿದ್ದರಿಂದ ಆ ಹಂಗಾಮಿ ಅಧ್ಯಕ್ಷರಾಗಿರುವ ಶೈಲೇಶ್ ಗೌಡ, ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಅಡಕ್ ಸಮಿತಿಯವರನ್ನು ರದ್ದುಗೊಳಿಸಿ ನೂತನ ಆಡಳಿತ ಮಂಡಳಿಗೆ ಅವಕಾಶ ಕಲ್ಪಿಸಬೇಕೆಂದು ಜಿಲ್ಲಾ ಉಪನಿಬಂಧಕರ ಕಚೇರಿಗೆ ಕೆಲವು ದಿನಗಳಿಂದ ಮನವಿ ಸಲ್ಲಿಸಲಾಗಿತ್ತು. ಆದ್ದರಿಂದ ಹಂಗಾಮಿ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿ ಸಂಪೂರ್ಣ ದಾಖಲಾತಿಗಳನ್ನು ಕಚೇರಿಗೆ ಒದಗಿಸುವಂತೆ 2 ಬಾರಿ ನೋಟಿಸ್ ನೀಡಿದರೂ ಅಡಕ್ ಸಮಿತಿಯವರು ಉದಾಟತನ ತೋರಿದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಉಪನಿಬಂಧಕರ ಕಚೇರಿಯಿಂದ ಆಡಳಿತ ಅಧಿಕಾರಿಗಳನ್ನು ನೇಮಿಸುತ್ತಾ ಅದರಂತೆ ಸೋಮವಾರ ಈ ಹಿಂದೆ ಇದ್ದ ಹಂಗಾಮಿ ಅಧ್ಯಕ್ಷರಾದ ಶೈಲೇಶ್ ಗೌಡ ಮತ್ತು ಕಾರ್ಯದರ್ಶಿಗಳು ಯಾವುದೇ ಲೆಕ್ಕಪತ್ರ ನೀಡದೆ ಉದ್ದಟತನ ಮುಂದುವರಿಸಿದ ಕಾರಣ ಅನಿವಾರ್ಯವಾಗಿ ಪೊಲೀಸರ ಸಮಕ್ಷಮದಲ್ಲಿ ಮಹಾಜರು ಮಾಡಿ ಕ್ರಮ ಕೈಗೊಂಡು ಸಂಘದ ಕಾರ್ಯಚಟುವಟಿಕೆಗಳನ್ನು ಆಡಳಿತ ಅಧಿಕಾರಿ ಸುಪರ್ದಿಗೆ ಪಡೆಯಲಾಗಿದೆ. ಸಂಘದ ಜವಾಬ್ದಾರಿಯನ್ನು ಆಡಳಿತ ಅಧಿಕಾರಿಗೆ ಕೊಡದೆ ಉದ್ಘಾಟತನ ತೋರಿದ ಇವರಿಗೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಶಾಸ್ತಿ ಮಾಡಲಿದ್ದಾರೆ ಎಂದ ಅವರು, ಈ ಹಂಗಾಮಿ ಕಾರ್ಯಕಾರಿ ಸಮಿತಿಯಿಂದ ಮುಂದೆ ನಡೆಯುವ ಚುನಾವಣಾ ಪಾರದರ್ಶಕವಾಗಿ ನಡೆಯುವುದಿಲ್ಲ ಎಂದು ತಿಳಿದು ನಿಷ್ಪಕ್ಷಪಾತವಾಗಿ ಹಾಗೂ ಪಾರದರ್ಶಕವಾಗಿ ಚುನಾವಣೆ ನಡೆಯುವಂತೆ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ಸರ್ವ ಸದಸ್ಯರು ಮನವಿ ಮಾಡಲಾಗಿದೆ. ತಾಲೂಕಿನಲ್ಲಿ ಇಂಥ ಸುಂದರವಾದ ಒಕ್ಕಲಿಗರ ಸಮುದಾಯದ ಭವನವಿದ್ದು ಕೊಡುಗೈ ದಾನಿಗಳಾದ ವೈಡಿ ನಂಜೇಗೌಡ ಕುಟುಂಬದವರು ಈ ಹಿಂದೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅಲ್ಲದೆ ಮಾಜಿ ಶಾಸಕ ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ವೈಎನ್ ರುದ್ರೇಶ್ ಗೌಡರವರು ನೇತೃತ್ವದಲ್ಲಿ ಸುಂದರವಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಒಕ್ಕಲಿಗರ ಜನಾಂಗಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗದವರಿಗೂ ಕೈಗೆಟುಕುವ ಬೆಲೆಯಲ್ಲಿ ಕಲ್ಯಾಣ ಮಂಟಪ ಬಾಡಿಗೆ ನೀಡುವ ಮೂಲಕ ಅಭಿವೃದ್ಧಿ ಮಾಡಿಕೊಂಡು ಬರುತ್ತಿದ್ದರು. ಆದರೆ ಹಂಗಾಮಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಸುಮ್ಮನೆ ಮಾಜಿ ಅಧ್ಯಕ್ಷರಾಗಿದ್ದ ವೈಎಸ್ ರುದ್ರೇಶ್ ಗೌಡರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವ ಮೂಲಕ ತಮ್ಮ ಹಂಗಾಮಿ ಅವಧಿಯಲ್ಲಿ ಮಾಡಿರುವ ಹಗರಣವನ್ನು ಮುಚ್ಚಿಕೊಳ್ಳಲು ಆರೋಪ ಮಾಡುತ್ತಿರುವುದು ಖಂಡನೀಯ. ಇಂತಹ ಸುಳ್ಳು ಆರೋಪಗಳನ್ನು ನಾವು ಖಂಡಿಸುತ್ತೇವೆ. ಅದನ್ನು ನಿಲ್ಲಿಸದಿದ್ದರೆ ಅವರ ವಿರುದ್ಧ ಸೂಕ್ತ ಕಾನೂನು ರೀತಿ ಹೋರಾಟ ಮಾಡಲಾಗುತ್ತದೆ ಎಂದರು. ಹಂಗಾಮಿಯಾಗಿ ನೇಮಕರಾಗಿದ್ದ ಅಡಕ್ ಸಮಿತಿಯವರು ಸುಮಾರು 9 ವರ್ಷಗಳಿಂದ ಕಾನೂನು ಬಾಹಿರವಾಗಿ ಆಡಳಿತ ನಡೆಸಿಕೊಂಡು ಬಂದಿರುತ್ತಾರೆ. ಇದನ್ನು ಸಮುದಾಯದ ಎಲ್ಲ ಸದಸ್ಯರು ನ್ಯಾಯಾಲಯದಲ್ಲಿ ಈಗಾಗಲೇ ಇವರನ್ನು ಪ್ರಶ್ನಿಸಿದ್ದೇವೆ. ಆದರೆ ಸುಳ್ಳು ನ್ಯಾಯಾಲಯದ ಪ್ರತಿ ನೀಡುವ ಮೂಲಕ ಸಮುದಾಯವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ನಾವು ಕಾನೂನು ಮೂಲಕ ಉತ್ತರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಿಲ್ಲಿಸ್ತಾ ಇದ್ರೆ ಆ ಬಗ್ಗೆ ಮುಂದಿನ ಹೋರಾಟವನ್ನು ಸಂಘದ ಎಲ್ಲ ಸದಸ್ಯರು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ಈಗ ಆಡಳಿತಾಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ, ದಾಖಲಾತಿಗಳನ್ನು ವಶಕ್ತಗೊಂಡಿದ್ದಾರೆ. ಈಗ ನಮ್ಮ ಹಾಸ್ಟೆಲ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಅಷ್ಟು ಚೆನ್ನಾಗಿಲ್ಲ. ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಿ ಹೊಸ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿ ಈ ಹೊಸ ಕಾರ್ಯಕಾರಿ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸಿ ಸುಗಮವಾಗಿ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ಥರ ನಡೀಬೇಕು ಅಂತಕ್ಕಂಥದ್ದು ಎಲ್ಲ ಒಕ್ಕಲಿಗ ಬಾಂಧವರ ಒಂದು ಒಮ್ಮತ ಅಭಿಪ್ರಾಯವಾಗಿದೆ.